Class 10 Quadratic Equations Exercise 4.2 First main Find the roots of the following quadratic equations by factorization. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಅವರು ಕೊಟ್ಟಿರುವಂತಹ ಕ್ವಾಡ್ರಾಟಿಕ್ ಈಕ್ವೇಷನ್ನ ರೂಟ್ಸ್ಗಳನ್ನು ಫ್ಯಾಕ್ಟರೈಸೇಷನ್ ಮೆಥಡಿಂದ ನಾವೇನು ಮಾಡಬೇಕಾಗಿದೆ, ಫೈಂಡ್ ಮಾಡಬೇಕಾಗಿದೆ. ಈಗಾಗಲೇ ನಾವು 8th ಮತ್ತು 9th ಸ್ಟ್ಯಾಂಡರ್ಡಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡಿಂದ ಫ್ಯಾಕ್ಟರ್ಸ್ಗಳನ್ನು ಹೇಗೆ ಫೈಂಡ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಅಲ್ವಾ. ಅದೇ ಮೆಥಡಲ್ಲಿ ನಾವೇನು ಮಾಡಬೇಕಾಗಿದೆ, ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ರೂಟ್ಸ್ಗಳನ್ನು ಫೈಂಡ್ ಮಾಡಬೇಕಾಗಿದೆ. ಓಕೆ, ಫಸ್ಟ್ ಕ್ವಶನ್ x² - 3x - 10 = 0. ಓಕೆ, ಅವ್ರು ಕೊಟ್ಟಿರುವಂತಹ ಕ್ವಾಡ್ರಾಟಿಕ್ ಈಕ್ವೇಷನ್ಗಳು ಆರ್ಡ್ರಲ್ ಇದೆ ಅಂತ ನಾವು ಫಸ್ಟಿಗೆ ಚೆಕ್ ಮಾಡಬೇಕಾಗುತ್ತೆ. ಆರ್ಡ್ರಲ್ ಇದೆ ಅಂತ ಹೇಳಿದರೆ ಹೇಗೆ ಅಂತ ಹೇಳಿದರೆ, ವೇರಿಯಬಲ್ ಇದೆಯಲ್ಲ, ಆ ವೇರಿಯಬಲ್ನ ಪವರು ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇರಬೇಕಾಗುತ್ತೆ. ನೋಡಿ, ವೇರಿಯಬಲ್ ಎಕ್ಸ್ ಇದೆ, ಎಕ್ಸಿನ ಪವರ್ 2 ಇದೆ. ನೆಕ್ಸ್ಟು ಎಕ್ಸಿನ ಪವರು ಏನೂ ಇಲ್ಲ ಅಂದರೆ 1 ಇರುತ್ತೆ. ನೆಕ್ಸ್ಟ್ ಎಕ್ಸ್ ಇದೆಯಾ, ಇಲ್ಲ. ಎಕ್ಸ್ ಇಲ್ಲ ಅಂದರೆ ಎಕ್ಸಿನ ಪವರ್ ಏನಾಗಿದೆ, 0 ಆಗಿದೆ. ಹಾಗಾದರೆ ಇಲ್ಲಿ ವೇರಿಯಬಲ್ ಎಕ್ಸಿನ ಪವರ್ 2 ಇದೆ, ನೆಕ್ಸ್ಟ್ 1 ಆಯಿತು, ನೆಕ್ಸ್ಟ್ ಏನಾಗಿದೆ, 0 ಆಗಿದೆ. ಅಂದರೆ 2 1 0 ಅಂದರೆ ಡಿಕ್ರೀಸಿಂಗ್ ಆರ್ಡ್ರಲ್ ಇದೆ. ಹಂಗಾದ್ರೆ ಅವ್ರು ಕೊಟ್ಟಿರುವಂಥ ಕ್ವಾಡ್ರಾಟಿಕ್ ಈಕ್ವೇಷನ್ ಏನಾಗಿದೆ, ಆರ್ಡ್ರಲ್ ಇದೆ. ಓಕೆ, ಆರ್ಡ್ರಲ್ ಇದೆ ಅಂತ ತಕ್ಷಣ ನಾವೇನು ಮಾಡಬೇಕು ನೋಡಿ, ಇಲ್ಲಿ ಫಸ್ಟ್ ಟರ್ಮ್, ಇದು ಮಿಡಲ್ ಟರ್ಮ್, ಲಾಸ್ಟ್ ಟರ್ಮ್ ಅಂತ ಹೇಳ್ತೀವಿ. ನಾವು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ, ಫಸ್ಟ್ ಟರ್ಮ್, ಮಿಡಲ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಅಂತ. ಫಸ್ಟು ಮತ್ತು ಲಾಸ್ಟ್ ಟರ್ಮ್ ಇದೆಯಲ್ಲ, ಇವೆರಡನ್ನು ನಾವೇನು ಮಾಡಬೇಕು, ವಿತ್ ಸೈನ್ ಮಲ್ಟಿಪ್ಲೈ ಮಾಡಬೇಕು. ನೋಡಿ, x² ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ನೋಡಿ, ಪ್ಲಸ್ x² ಇಂಟು ಲಾಸ್ಟ್ ಟರ್ಮ್ ಏನಿದೆ, -10 ಇದೆ. ಇವೆರಡನ್ನು ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಮಾಡಿದರೆ ಮೈನಸ್ ಬರುತ್ತೆ. ಎಕ್ಸಿನ ಪಕ್ಕದಲ್ಲಿ ಕೋಎಫಿಷಿಯಂಟ್ ಇಲ್ಲ ಅಂದರೆ 1 ಇರುತ್ತೆ. 1 10s 10, ವೇರಿಯಬಲ್ x² ಹಾಗೆ ಬರುತ್ತೆ. ಓಕೆ, ಹೀಗೆ ಮಾಡಬೇಕು. -10 x² ಇದೆಯಲ್ಲ, ಇದರ ಫ್ಯಾಕ್ಟರ್ಸ್ಗಳನ್ನು ನಾವು ಬರಿಬೇಕಾಗುತ್ತೆ. ಮೊದಲಿಗೆ 10ನ 2 ಫ್ಯಾಕ್ಟರ್ಸ್ಗಳನ್ನು ಬರೆಯೋಣ. ಓಕೆ, 10ನ 2 ಫ್ಯಾಕ್ಟರ್ಸ್ ಅಂತ ಹೇಳಿದರೆ 2 ನಂಬರ್ಸನ್ನು ಬರಿಬೇಕು. ಈ 2 ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದರೆ 10 ಬರಬೇಕಾಗುತ್ತೆ. ಓಕೆ, ಹಾಗಾದರೆ ಯಾವ 2 ನಂಬರ್ನ ಮಲ್ಟಿಪ್ಲೈ ಮಾಡಿದರೆ 10 ಬರುತ್ತೆ ಅಂದರೆ ನೋಡಿ, 1 10s 10 ಬರುತ್ತೆ. ಹಾಗಾದರೆ 10ನ ಫ್ಯಾಕ್ಟರ್ಸ್ ಏನಾಗಿರುತ್ತೆ, 1 ಮತ್ತು 10 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ನೋಡಿ, ನಮಗೆ ಮಿಡಲ್ ಟರ್ಮ್ ಇದೆಯಲ್ಲ, ಈ ಮಿಡಲ್ ಟರ್ಮ್ 3x ಇದೆ, ಇದರ ಸೈನ್ ಏನಿದೆ, ಮೈನಸ್ ಇದೆ. ಗೊತ್ತಾಗ್ತಿದಲ್ವಾ, ಮಿಡಲ್ ಟರ್ಮಿನ ಸೈನು ಮೈನಸ್ ಇದೆ. ಈ ಮೈನಸನ್ನು ಈ 2 ಫ್ಯಾಕ್ಟರ್ಸಲ್ಲಿ ಯಾವುದು ಬಿಗ್ಗರ್ ನಂಬರ್ ಇದೆ ಅದಕ್ಕೆ ಸೈನನ್ನು ಬರಿಬೇಕಾಗುತ್ತೆ. ನೋಡಿ, ಮೈನಸ್ ಇದೆ ಮಿಡಲ್ ಟರ್ಮು, ಇವೆರಡರಲ್ಲಿ 10 ದೊಡ್ಡದಾಗಿರೋದ್ರಿಂದ 10ನ ಸೈನ್ ಏನಾಯಿತು, ಮೈನಸ್ ಆಯಿತು. ನೆಕ್ಸ್ಟ್ ಮೈನಸ್ಸಿಗೆ ಏನನ್ನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ, ಮೈನಸ್ಸಿಗೆ ಪ್ಲಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಅಂದರೆ ನಾವು 10 ಅಂದರೆ ಬಿಗ್ಗರ್ ನಂಬರಿಗೆ ಮಿಡಲ್ ಟರ್ಮ್ನ ಸೈನ್ ಹಾಕ್ತೀವಿ. ಇನ್ನು ಉಳಿದಂಥ ಸ್ಮಾಲರ್ ನಂಬರಿಗೆ ಸೈನ್ ಹೇಗೆ ಹಾಕ್ತೀವಿ ಅಂದರೆ, ಈ ಸೈನಿಂದ ಮಲ್ಟಿಪ್ಲೈ ಮಾಡಿದರೆ ನನಗೆ ಈ ಆನ್ಸರ್ ಬರಬೇಕಾಗುತ್ತೆ. ನೋಡಿ, ಇಲ್ಲಿ ಮೈನಸ್ ಇತ್ತು, ಇಲ್ಲೂ ಮೈನಸ್ ಇತ್ತು, ಮೈನಸ್ಸಿಗೆ ಪ್ಲಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಓಕೆ, ಈಗೇನು ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಅಂದರೆ ಪ್ಲಸ್ಸು ಮೈನಸ್ಸು ಡಿಫ್ರೆಂಟ್ ಸೈನ್ ಇತ್ತು ಅಂದರೆ ಸಬ್ಟ್ರಾಕ್ಷನ್ ಮಾಡ್ತೀವಿ. 10ನಲ್ಲಿ 1ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, 9 ಬರುತ್ತೆ. ಆದರೆ ಮಿಡಲ್ ಟರ್ಮ್ ಏನಿದೆ, 3 ಇದೆ. ಹಾಗಾಗಿ ಇದು ನಮ್ಮ ಫ್ಯಾಕ್ಟರ್ಸ್ ಆಗುವುದಿಲ್ಲ. ಹಾಗಾದರೆ ಮತ್ತೆ 2 ನಂಬರ್ ಯಾವ್ದು ಮಲ್ಟಿಪ್ಲೈ ಮಾಡಿದರೆ 10 ಬರುತ್ತೆ ನೋಡಿ, 2 5s 10 ಬರುತ್ತೆ. ಓಕೆ, ಮಿಡಲ್ ಟರ್ಮಿನ ಸೈನು ಮೈನಸ್ ಇರೋದ್ರಿಂದ 2 ಮತ್ತು 5ಅಲ್ಲಿ 5 ದೊಡ್ಡದು, 5ನ ಸೈನ್ ಏನಾಯಿತು, ಮೈನಸ್ ಆಯಿತು. ಈಗ 2ಗೆ ಸೈನ್ ಬರಿಬೇಕಲ್ವಾ, ಮೈನಸ್ಸಿಗೆ ಯಾವ ಸೈನ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ, ಮೈನಸ್ ಇಂಟು ಪ್ಲಸ್ ಮಾಡಿದರೆ ಮೈನಸ್ ಬರುತ್ತೆ. ಪ್ಲಸ್ಸು ಮೈನಸ್ಸು ಅಂದರೆ ಸಬ್ಟ್ರಾಕ್ಷನ್ನು. 5ಅಲ್ಲಿ 2 ಹೋದರೆ 3 ಬರುತ್ತೆ. ಜೊತೆಯಲ್ಲಿ ನಾನು ಸಬ್ಟ್ರಾಕ್ಷನ್ ಮಾಡಿದರೆ ಅಥವಾ ಅಡಿಷನ್ ಮಾಡಿದರೆ ಬಿಗ್ಗರ್ ನಂಬರ್ ಸೈನ್ ಬರೀಬೇಕು. ಬಿಗ್ಗರ್ ನಂಬರ್ 5 ಆಗಿದೆ, 5ನ ಸೈನು ಮೈನಸ್ ಇದೆ. ಹಾಗಾದ್ರೆ ಆನ್ಸರ್ -3. ನೋಡಿ, ಮಿಡಲ್ ಟರ್ಮಲ್ಲೂ -3ನೇ ಇದೆ. ಹಾಗಾದರೆ ನಮ್ಮ ಫ್ಯಾಕ್ಟರ್ಸ್ ಏನಾಯಿತು, +2 ಆ್ಯಂಡ್ -5 ಆಯಿತು. ನೋಡಿ, ಇಲ್ಲಿ x² ಇರೋದ್ರಿಂದ ಇದು ಒಂದು ಎಕ್ಸು, ಇದು ಒಂದು ಎಕ್ಸ್ ಕೊಡ್ತೀನಿ. ಹಾಗಾದರೆ ನನ್ನ ಫ್ಯಾಕ್ಟರ್ಸು -10 x² ಫ್ಯಾಕ್ಟರ್ಸು +2x -5x ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು, ಫಸ್ಟ್ ಟರ್ಮನ್ನು ಹಾಗೇ ಬರ್ಕೋಬೇಕು. ನೆಕ್ಸ್ಟ್ ಮಿಡಲ್ ಟರ್ಮ್ -3x ಇದೆಯಲ್ಲ, ಇದರ ಜಾಗದಲ್ಲಿ ಇಲ್ಲಿ ಬಂದಿದೆಯಲ್ಲ 2 ಫ್ಯಾಕ್ಟರ್ಸು, ಅವುಗಳನ್ನು ಬರಿಬೇಕಾಗುತ್ತೆ. +2x -5x ಅನ್ನು ಬರ್ಕೊಂಡೆ. ಲಾಸ್ಟ್ ಟರ್ಮ್ -10 ಇದೆಯಲ್ಲ, ಅದನ್ನು ಹಾಗೆ ಬರಿಬೇಕು, =0. ಓಕೆ, ನೆಕ್ಸ್ಟ್ ನೋಡಿ, ಫಸ್ಟ್ 2 ಟರ್ಮ್ಸು ಲಾಸ್ಟ್ 2 ಟರ್ಮ್ಸ್ಗಳನ್ನು ಏನು ಮಾಡಬೇಕು, ಗ್ರೂಪನ್ನು ಮಾಡ್ಕೋಬೇಕು.
ಏನಾದರೂ ಕಾಮನ್ ತೆಗಿಯಕ್ಕೆ ಬರುತ್ತೆ ಅಂದರೆ ಕಾಮನ್ ತೆಗೆಯೋಣ. ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ 2x ಇದೆ, ಎರಡರಲ್ಲೂ ಎಕ್ಸ್ ಇರೋದ್ರಿಂದ ಎಕ್ಸ್ ಕಾಮನ್ ತೆಗಿತೀನಿ. ಎಕ್ಸ್ ಸ್ಕ್ವೇರ್ನಲ್ಲಿ ಎಕ್ಸ್ ಬಂದರೆ ಎಕ್ಸ್ ಉಳ್ಕೊಳ್ತು, ಪ್ಲಸ್ಸಿಗೆ ಪ್ಲಸ್ಸು 2xಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ 2 ಉಳ್ಕೊಳುತ್ತೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ತೀನಿ. ಇಲ್ಲಿ ಮೈನಸ್ ಇರೋದನ್ನ ಮೈನಸ್ ಬರ್ಕೊಳ್ತೀನಿ. ನೋಡಿ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇಲ್ಲ, ಹಾಗಾಗಿ ಎಕ್ಸನ್ನು ಕಾಮನ್ ತೆಗಿಯಕ್ಕೆ ಬರೋಲ್ಲ. 5 ಇದೆ, 10 ಇದೆ. 5 10 ಯಾವ ಟೇಬಲಲ್ಲಿ ಬರುತ್ತೆ? ಎಸ್ 5 ಟೇಬಲಲ್ಲಿ ಬರುತ್ತೆ. ಹಾಗಾದರೆ 5ಅನ್ನು ಕಾಮನ್ ತೆಗಿಬಹುದು. ನೋಡಿ 5 ಕಾಮನ್ ತೆಗೆದ್ರೆ ಉಳಿಯೋದೇನು? ಎಕ್ಸು. ನಾನು ಹೊರಗಡೆ ಮೈನಸನ್ನು ಕಾಮನ್ ತೆಗೆದಿರೋದ್ರಿಂದ ಒಳಗಡೆ ಇರೋ ಮೈನಸ್ ಏನಾಗೋಗುತ್ತೆ? ಪ್ಲಸ್ ಆಗುತ್ತೆ. 5 2s 10 ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ತೀನಿ ಈಸ್ ಈಕ್ವಲ್ ಟು 0. ನಾವು ಇಲ್ಲಿ ಮಾಡಿರುವಂಥ ಎಲ್ಲ ಸ್ಟೆಪ್ಸ್ಗಳು ಸರಿಯಾಗಿದ್ದರೆ ನೋಡಿ x+2 ಈ ರೀತಿಯಾಗಿ ನಮಗೆ ಸೇಮ್ ಎಕ್ಸ್ಪ್ರೆಷನ್ಗಳು ಬಂದಿರುತ್ತೆ. ಸೇಮ್ ಎಕ್ಸ್ಪ್ರೆಷನ್ ಬಂದರೆ ನಾವು ಮಾಡಿರೋದೇನಾಗಿರುತ್ತೆ? ಸರಿಯಾಗಿದೆ ಅಂತ. ನೆಕ್ಸ್ಟ್ ಏನು ಮಾಡಬೇಕು? ಸೇಮ್ ಇರುವಂತಹ ಎಕ್ಸ್ಪ್ರೆಷನ್ ಯಾವುದು? x+2 ಕಾಮನ್ ತೆಗಿಬೇಕು. ನೋಡಿ ಇದರಲ್ಲಿ x+2 ಕಾಮನ್ ತೆಗೆದ್ರೆ ಉಳಿಯೋದೇನು? ಎಕ್ಸ್ ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ x+2 ಕಾಮನ್ ತೆಗೆದ್ರೆ -5 ಉಳ್ಕೊಂತು ಈಸ್ ಈಕ್ವಲ್ ಟು 0. ಓಕೆ, ಇಲ್ಲಿ ನೋಡಿ x+2 ಆಫ್ x - 5 ಇಸ್ ಈಕ್ವಲ್ ಟು 0 ಬಂದಿದೆ. ಎರಡು ಎಕ್ಸ್ಪ್ರೆಷನ್ನ ನಡುವೆ ಇಂಟು ಇದ್ದು ಅದು 0ಗೆ ಈಕ್ವಲ್ ಆಗಿದೆ ಅಂದರೆ ಇದರ ಮೀನಿಂಗ್ ಇಷ್ಟೇ, ಈ ಎಕ್ಸ್ಪ್ರೆಷನ್ನು 0 ಆಗಿರ್ಬೋದು ಅಥವಾ ಈ ಎಕ್ಸ್ಪ್ರೆಷನ್ನು 0 ಆಗಿರ್ಬೋದು ಅಂತ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ? x+2 ಇಸ್ ಈಕ್ವಲ್ ಟು 0 ಅಂತ ಇಟ್ಕೊಳ್ತೀನಿ, ಆರ್ x - 5 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ತೀನಿ. ಈಗ ಮಾಡೋಣ, ಎಕ್ಸ್ ವ್ಯಾಲ್ಯೂ ಬೇಕಾದ್ರಿಂದ +2 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಇರೋದು ಟ್ರಾನ್ಸ್ಫರ್ ಆದರೆ -2 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀನಿ? -5ನ ಟ್ರಾನ್ಸ್ಫರ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಇರೋ ಟ್ರಾನ್ಸ್ಫರ್ ಆದರೆ +5 ಆಗುತ್ತೆ. ನಮಗೆ ಎಕ್ಸಿನ ವ್ಯಾಲ್ಯೂಗಳು ಬಂತಲ್ವ, 2 ವ್ಯಾಲ್ಯೂಸ್ ಬಂತು. ಇದ್ರ ಮೀನಿಂಗ್ ಇಷ್ಟೇ, ಈಗೇನು ಕೊಟ್ಟಿದ್ದಾರೆ ಕ್ವಾಡ್ರಾಟಿಕ್ ಈಕ್ವೇಷನ್ನು, ಅದರ ರೂಟ್ಸ್ಗಳು -2 ಮತ್ತು 5 ಆಗಿರುತ್ತೆ ಅಂತ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೆಕೆಂಡ್ ಪ್ರಾಬ್ಲಮ್, 2x² + x - 6 ಇಸ್ ಈಕ್ವಲ್ ಟು 0. ಓಕೆ, ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ಡ್ರಲ್ಲಿದೆ ಅಂತ ಚೆಕ್ ಮಾಡಿದರೆ ವೇರಿಯಬಲ್ ಎಕ್ಸಿನ ಪವರ್ 2 ಇದೆ, ಇಲ್ಲಿ ಎಕ್ಸಿನ ಪವರ್ ಏನಿಲ್ಲ ಅಂದರೆ 1 ಇದೆ, ಇಲ್ಲಿ ಎಕ್ಸ್ ಇಲ್ಲ ಅಂದರೆ ಎಕ್ಸಿನ ಪವರ್ 0 ಇದೆ. ಅಂದರೆ ಪವರು 2 1 0 ಪವರ್ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇರೋದ್ರಿಂದ ಈ ಕ್ವಾಡ್ರಾಟಿಕ್ ಈಕ್ವೇಷನು ಆರ್ಡ್ರಲ್ಲಿದೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಎರಡನ್ನು ಏನು ಮಾಡಬೇಕು? ವಿತ್ ಸೈನ್ ಮಲ್ಟಿಪ್ಲೈ ಮಾಡಬೇಕು. ಓಕೆ, 2x² ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ 2x² ಇಂಟು ಲಾಸ್ಟ್ ಟರ್ಮು -6 ಇದೆ. ಓಕೆ, ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಮೈನಸ್ 2 6 12 x². ಓಕೆ, ಬರದೆ ಅಲ್ವಾ? ಓಕೆ, ಇದರ 2 ಫ್ಯಾಕ್ಟರ್ಸ್ಗಳನ್ನು ನಾವು ಬರಿಬೇಕಾಗುತ್ತೆ. ಓಕೆ, ಇಲ್ಲಿ ಫಸ್ಟಿಗೆ ಏನು ಮಾಡೋಣ? 12ನ ಫ್ಯಾಕ್ಟರ್ಸನ್ನು ಬರೆಯೋಣ. ಯಾವ ಎರಡು ನಂಬರನ್ನ ಮಲ್ಟಿಪ್ಲೈ ಮಾಡಿದರೆ 12 ಬರುತ್ತೆ? ಫಸ್ಟಿಗೆ 1 12 12 ಆಗಿರುತ್ತೆ. ಓಕೆ, ಮಿಡಲ್ ಟರ್ಮ್ ಏನಿದೆ? ಎಕ್ಸ್ ಇದೆ, ಎಕ್ಸಿನ ಸೈನ್ ಏನಿದೆ? ಪ್ಲಸ್ ಇದೆ. ಮಿಡಲ್ ಟರ್ಮಿನ ಸೈನು ಈ ಎರಡರಲ್ಲಿ ಯಾವ್ದು ಬಿಗ್ಗರ್ ಇದೆ ಅದರ ಸೈನು ಆಗಿರುತ್ತೆ. ಓಕೆ, +12 ಆಯಿತು. ಈಗ ನಾನು 1ಗೂ ಸಹ ಸೈನ್ ಬರೀಬೇಕು. ಪ್ಲಸ್ಸಿಗೆ ಏನನ್ನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ? ಪ್ಲಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಓಕೆ, ಈ ಎರಡನ್ನು ಸಿಂಪ್ಲಿಫೈ ಮಾಡಬೇಕು. ಮೈನಸ್ಸು ಪ್ಲಸ್ಸು ಇದ್ದರೆ ಅಂದರೆ ಡಿಫ್ರೆಂಟ್ ಸೈನ್ ಇದೆ, ಸಬ್ಟ್ರಾಕ್ಷನ್ನು. 12ಅಲ್ಲಿ 1 ಹೋದರೆ 11 ಬರುತ್ತೆ. 12 ಬಿಗ್ಗರ್ ಆಗಿರೋದ್ರಿಂದ +11 ಬರುತ್ತೆ. ಇಲ್ಲಿ ನೋಡಿದರೆ ಮಿಡಲ್ ಟರ್ಮಲ್ಲಿ ಏನೂ ಇಲ್ಲ ಅಂದರೆ ಕೋಎಫಿಷಿಯಂಟ್ 1 ಇದೆ. ನನಗೆ ಇಲ್ಲಿ ಆನ್ಸರು +11 ಬರ್ತಿದೆ, ಇಲ್ಲೇನಿದೆ? +1 ಇದೆ. ಹಾಗಾದರೆ ಇವೆರಡು ನಮ್ಮ ಫ್ಯಾಕ್ಟರ್ಸ್ ಆಗೋದು ಸಾಧ್ಯ ಇಲ್ಲ. ಹಾಗಾದರೆ ನೆಕ್ಸ್ಟ್ ಯಾವ ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದರೆ 12 ಬರುತ್ತೆ? 3 4s 12 ಬರುತ್ತೆ. ಓಕೆನಾ? ಈಗ ಏನು ಮಾಡಬೇಕು? ಮಿಡಲ್ ಟರ್ಮಿನ ಸೈನ್ ಬರೀಬೇಕಲ್ವಾ? ಓಕೆ, ಮಿಡಲ್ ಟರ್ಮ್ ಪ್ಲಸ್ ಇದೆ ಅಂದರೆ ಇವೆರಡರ ಬಿಗ್ಗರು 4 ಇದೆ. ಹಾಗಾದರೆ 4ನ ಸೈನು ಪ್ಲಸ್ ಆಯಿತು. ಪ್ಲಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಓಕೆ, ಮೈನಸ್ಸು ಪ್ಲಸ್ ಡಿಫ್ರೆಂಟ್ ಸೈನ್ ಇದ್ದರೆ ಸಬ್ಟ್ರಾಕ್ಷನು. 4ಅಲ್ಲಿ 3 ಹೋದರೆ 1 ಬರುತ್ತೆ. 4 ದೊಡ್ಡದಲ್ವಾ? ಹಾಗಾದರೆ ಇದ್ರ ಸೈನು +1. ನೋಡಿ, ಮಿಡಲ್ ಟರ್ಮು +1 ಇದೆ. ಹಾಗಾದರೆ ನಮ್ಮ ಫ್ಯಾಕ್ಟರ್ಸ್ ಏನಾಗಿರುತ್ತೆ? -3 +4 ಫ್ಯಾಕ್ಟರ್ಸ್ ಆಗಿರುತ್ತೆ. ಓಕೆ, ಇಲ್ಲಿ x² ಇರೋದ್ರಿಂದ ಇದಕ್ಕೊಂದು ಎಕ್ಸು ಇದಕ್ಕೊಂದು ಎಕ್ಸನ್ನು ಕೊಟ್ಬಿಡ್ತೀನಿ. ಈಗ ಏನು ಮಾಡೋಣ? ಫಸ್ಟ್ ಟರ್ಮಿಂದ ಅದು ಹಾಗೆ ಬರ್ಕೊಳ್ಳೋಣ, 2x². ನೆಕ್ಸ್ಟ್ ಮಿಡಲ್ ಟರ್ಮ್ ಇದೆಯಲ್ಲ, +1xನ ಜಾಗದಲ್ಲಿ ಈ ಎರಡು ಫ್ಯಾಕ್ಟರ್ಸ್ಗಳನ್ನು ಬರಿಬೇಕಾಗುತ್ತೆ. -3x
ಪ್ಲಸ್ 4x ಲಾಸ್ಟ್ ಟರ್ಮ್ -6 ಅನ್ನು ಹಾಗೆ ಬರ್ಕೋಬೇಕು ಈಸ್ ಈಕ್ವಲ್ ಟು 0. ಫಸ್ಟ್ 2 ಟರ್ಮ್ಸು ಲಾಸ್ಟ್ 2 ಟರ್ಮ್ಸನ್ನು ಗ್ರೂಪ್ ಮಾಡ್ಕೋಬೇಕು. ಈಗ ಏನು ಮಾಡಬೇಕು, ಇಲ್ಲಿರೋ 2 ಟರ್ಮ್ಸಲ್ಲಿ ಏನಾದರೂ ಕಾಮನ್ ಬಂದರೆ ಕಾಮನ್ ತೆಗೆಯೋಣ. ನೋಡಿ ನಂಬರ್ 2 ಇದೆ, 3 ಇದೆ. 2 ಮತ್ತು 3ಯಲ್ಲಿ ಯಾವ ನಂಬರು ಕಾಮನ್ ಬರೋದಿಲ್ಲ, ಅಂದರೆ 2 ಮತ್ತು 3 ಯಾವ ಟೇಬಲಲ್ಲೂ ಬರೋಲ್ಲ, ಅಂದರೆ 1 ಟೇಬಲಲ್ಲಿ ಬರುತ್ತೆ. 1ಅನ್ನು ಕಾಮನ್ ತೆಗೆಯೋ ಅವಶ್ಯಕತೆ ಇರೋಲ್ಲ. ವೇರಿಯಬಲ್ ನೋಡಿದರೆ x² ಮತ್ತು x ಇದೆ, ಹಾಗಾದರೆ x ಅನ್ನು ನಾನು ಕಾಮನ್ ತೆಗಿಬೋದು. ಓಕೆ, x ಅನ್ನು ಕಾಮನ್ ತೆಗೆದ್ರೆ 2 ಹಾಗೆ ಇರುತ್ತೆ. x²ನಲ್ಲಿ x ಬಂದರೆ x ಒಳಗೆ ಉಳ್ಕೊಂತು, ಮೈನಸ್ಸಿಗೆ ಮೈನಸ್ ಬರಿತೀನಿ. ನೆಕ್ಸ್ಟ್ ನೋಡಿ 3xಲ್ಲಿ x² ಬಂದರೆ 3 ಉಳ್ಕೊಳುತ್ತೆ. ಬ್ರಾಕೆಟನ್ನು ಕ್ಲೋಸ್ ಮಾಡ್ತೀನಿ. ಮಧ್ಯದಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ತೀನಿ. 4 ಮತ್ತು 6 ಇದೆ. 4 ಮತ್ತು 6 ಯಾವ ಟೇಬಲಲ್ಲಿ ಬರುತ್ತೆ, 2 ಟೇಬಲಲ್ಲಿ ಬರುತ್ತೆ. ಹಾಗಾದರೆ 2ಅನ್ನು ನಾನು ಕಾಮನ್ ತೆಗಿಬೋದು. ವೇರಿಯಬಲ್ ಇಲ್ಲಿ x ಇದೆ, ಇಲ್ಲಿಲ್ಲ, ಹಾಗಾದರೆ x ಕಾಮನ್ ತೆಗಿಯಕ್ಕೆ ಬರಲ್ಲ. ಓಕೆ, 2 ಎಷ್ಟೇ 4 ಬರುತ್ತೆ, 2 2 ಸಹ 4 ಬರುತ್ತೆ. ವೇರಿಯಬಲ್ x ಹಾಗೆ ಇರ್ಕೊಳುತ್ತೆ, ಮೈನಸ್ಸಿಗೆ ಮೈನಸ್ ಬರಿತೀನಿ. 2 ಎಷ್ಟೇ 6 ಬರುತ್ತೆ, 2 3 6 ಬರುತ್ತೆ ಈಸ್ ಈಕ್ವಲ್ ಟು 0. ಓಕೆ, ನಾವು ಇದನ್ನು ಮಾಡಿರುವಂಥ ಸ್ಟೆಪ್ಸ್ಗಳು ಸರಿ ತಪ್ಪ ಅಂತ ಹೇಳಿದರೆ ನೋಡಿ, ಇವೆರಡು ಎಕ್ಸ್ಪ್ರೆಷನ್ಗಳು ಸೇಮ್ ಬಂದಿರುತ್ತೆ. ನೋಡಿ ಸೇಮ್ ಬಂದಿದೆಯಾ, 2x - 3 2x - 3 ಸೇಮ್ ಬಂದಿದೆ. ಹಾಗಾಗಿ 2x - 3ಅನ್ನು ನಾನು ಕಾಮನ್ ತೆಗಿದ್ದೀನಿ. ಕಾಮನ್ ತೆಗೆದ್ರೆ ನೋಡಿ 2x - 3 ಕಾಮನ್ ತೆಗೆದ್ರೆ ಉಳಿಯೋದೇನು x ಅಲ್ವಾ, x ಬರ್ಕೊಳ್ತೀನಿ. ಇಲ್ಲೂ 2x - 3 ಕಾಮನ್ ತೆಗೆದ್ರೆ ಏನು ಉಳಿತು, +2 ಉಳಿತು ಈಸ್ ಈಕ್ವಲ್ ಟು 0. ನೋಡಿ, ಎರಡು ಎಕ್ಸ್ಪ್ರೆಷನ್ ನಡುವೆ ಇಂಟು ಇದ್ದು ಈಸ್ ಈಕ್ವಲ್ ಟು 0 ಬಂತಪ್ಪ ಅಂದರೆ 2x - 3 ಈಸ್ ಈಕ್ವಲ್ ಟು 0 ಆರ್ x + 2 ಈಸ್ ಈಕ್ವಲ್ ಟು 0 ಅಂತ ಬರಿಬೋದು. ಈಗ x ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. -3ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ 2x ಈಸ್ ಈಕ್ವಲ್ ಟು ಮೈನಸ್ ಇರೋದು ಟ್ರಾನ್ಸ್ಫರ್ ಆದ ತಕ್ಷಣ +3 ಆಗುತ್ತೆ. ನನಗೆ x ವ್ಯಾಲ್ಯೂ ಬೇಕು. 2ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡಬೇಕು. 2 ಮತ್ತು x ನಡುವೆ ಇಂಟು ಇರೋದ್ರಿಂದ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಇಂಟು ಇರೋದು /2 ಆಯಿತು. ಎಕ್ಸಿನ ವ್ಯಾಲ್ಯೂ ಎಷ್ಟು ಬಂತು, 3/2 ಬಂತು. ನೆಕ್ಸ್ಟ್ ಇದು ಬಂದರೆ +2ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ x ಈಸ್ ಈಕ್ವಲ್ ಟು ಪ್ಲಸ್ ಇರೋದು ಟ್ರಾನ್ಸ್ಫರ್ ಆದರೆ -2 ಆಯಿತು. ಹಾಗಾದರೆ ಅವರು ಕೊಟ್ಟಿರುವಂಥ ಕ್ವಾಡ್ರಾಟಿಕ್ ಈಕ್ವೇಷನ್ನ ರೂಟ್ಗಳು +3/2 ಆ್ಯಂಡ್ -2 ಆಗಿರುತ್ತೆ. ಥರ್ಡ್ ಪ್ರಾಬ್ಲಮ್, √2x² + 7x + 5√2 ಈಸ್ ಈಕ್ವಲ್ ಟು 0 ಇದೆ. ಓಕೆ, ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ಡರ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ವೇರಿಯಬಲ್ x⁻² 2 ಇದೆ. ಇಲ್ಲಿ x⁻² ಏನೂ ಇಲ್ಲ ಅಂದರೆ 1 ಇದೆ. ಎಕ್ಸೇ ಇಲ್ಲ ಅಂದರೆ x⁻² ಏನಾಗಿರುತ್ತೆ, 0 ಆಗಿರುತ್ತೆ. ಇಲ್ಲಿರುವಂಥ ವೇರಿಯಬಲ್ನ ಪವರ್ 2 1 0 ಪವರ್ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇದೆ ಅಂತ ಹೇಳಿದರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ನು ಆರ್ಡ್ರಲ್ಲಿದೆ ಅಂತ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ವಿತ್ ಸೈನ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಸೈನ್ ಏನಿದೆ ಅಂದರೆ ಪ್ಲಸ್ ಇದೆ. +√2x² ಇಂಟು +5√2 ಇದೆ. ಓಕೆ, ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಪ್ಲಸ್ ಬಂತು. ನಮಗೆ ಈ ರೀತಿಯಾಗಿ ರೂಟ್ಗಳು ಬಂದಾಗ ನಾವು ಯಾವ ರೀತಿಯಾಗಿ ಮಲ್ಟಿಪ್ಲೈ ಮಾಡಬೇಕು ಅಂದರೆ, ರೂಟ್ ಹೊರಗಡೆ ಇರೋ ನಂಬರ್ನ ಹೊರಗಡೆ ಇರೋ ನಂಬರಿಗೆ ಮಲ್ಟಿಪ್ಲೈ ಮಾಡಬೇಕು. ರೂಟ್ ಒಳಗಡೆ ಇರೋ ನಂಬರ್ನ ರೂಟ್ ಒಳಗಡೆಗೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ನೋಡಿ, √2ನ ಹೊರಗಡೆ ಏನೂ ಇಲ್ಲ ಅಂದರೆ 1 ಇರುತ್ತೆ. ನೋಡಿ, ಇಲ್ಲಿ √2ನ ಹೊರಗೆ 5 ಇದೆ. 1 5 5 ಬರುತ್ತೆ. ನೋಡಿ, √2 ಇಂಟು √2 ಅಂತೇಳಿದರೆ √2 2 4 ಬರುತ್ತೆ. x²ಗೆ x² ಬಂತು. ನೋಡಿ, ಇದು ಇನ್ನೂ ನಾವು ಸಿಂಪ್ಲಿಫೈ ಮಾಡ್ಬೋದು. +5 ಇಂಟು √4 ಅಂದರೆ ಆನ್ಸರ್ 2 ಆಗಿರುತ್ತೆ. ಗೊತ್ತಾಯ್ತಲ್ವಾ, √4 ಅಂತೇಳಿದರೆ 2 ಆನ್ಸರ್ ಆಗಿರುತ್ತೆ. x² + 5 2 10 x² ಬಂತು. ಓಕೆ, ಈಗ ಏನು ಮಾಡೋಣ, +10x²ನ 2 ಫ್ಯಾಕ್ಟರ್ಸ್ಗಳನ್ನು ಬರಿತಾ ಹೋಗೋಣ. ಆದರೆ 10ನ 2 ಫ್ಯಾಕ್ಟರ್ಸ್ ಅಂತೇಳಿದರೆ ಯಾವ 2 ನಂಬರ್ಸ್ಗಳನ್ನು ಮಲ್ಟಿಪ್ಲೈ ಮಾಡಿದರೆ 10 ಬರುತ್ತೆ ಅಂತ ನೋಡಬೇಕು. 1 10s 10 ಬರುತ್ತೆ. ಓಕೆ, 2 ಫ್ಯಾಕ್ಟರ್ಸನ್ನು ಬರೆದಾದ್ಮೇಲೆ ಇವಕ್ಕೆ ಸೈನ್ ಬರಿಬೇಕು. ಅಂದರೆ ನಾವು ಮಿಡಲ್ ಟರ್ಮಿಗೆ ಬರಬೇಕಾಗುತ್ತೆ. ಮಿಡಲ್ ಟರ್ಮಿನ ಸೈನು ಪ್ಲಸ್ ಇದೆ ಅಂದರೆ ಇವೆರಡರಲ್ಲಿ ಬಿಗ್ಗರ್ ನಂಬರ್ನ ಸೈನು ಪ್ಲಸ್ ಆಗಿರುತ್ತೆ. ಅಂದರೆ ಮಿಡಲ್ ಟರ್ಮಿನ ಸೈನು ಬಿಗ್ಗರ್ ನಂಬರ್ನ ಸೈನ್ ಆಗಿರುತ್ತೆ. ಪ್ಲಸ್ಸಿಗೆ ಏನನ್ನು ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ, ಪ್ಲಸ್ಸಿಗೆ ಪ್ಲಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ. ಹಾಗಾದರೆ 1ನ ಸೈನು ಪ್ಲಸ್ ಆಯಿತು. ಪ್ಲಸ್ ಇತ್ತಂದರೆ ಅಡಿಷನ್ನು. 1ಗೆ 10ಅನ್ನು ಆ್ಯಡ್ ಮಾಡಿದರೆ 11 ಬರುತ್ತೆ. 10 ಬಿಗ್ಗರ್ ಆಗಿರೋದ್ರಿಂದ +11 ಆಯಿತು. ನೋಡಿ, ಮಿಡಲ್ ಟರ್ಮ್ +7 ಇದೆ. ಹಾಗಾದರೆ ಇದು ನಮ್ಮ ಫ್ಯಾಕ್ಟರ್ಸ್ ಆಗೋದಿಲ್ಲ. ಹಾಗಾದರೆ ನೆಕ್ಸ್ಟ್ ಫ್ಯಾಕ್ಟರನ್ನು ಬರಿಬೇಕು. ನೋಡಿ, 2 5
10 ಆಗಿರುತ್ತೆ. ಹಾಗಾದರೆ ಬಿಗ್ಗರ್ ನಂಬರ್ 5 ಆಗಿದೆ ಅಂದರೆ ಮಿಡಲ್ ಟರ್ಮ್ನ ಸೈನ್ ಪ್ಲಸ್ ಅನ್ನೋದು ಬಿಗ್ಗರ್ ನಂಬರ್ನ ಸೈನ್ ಆಗಿರುತ್ತೆ. ಪ್ಲಸ್ಸಿಗೆ ಪ್ಲಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ. ಓಕೆ, ಪ್ಲಸ್ಸು ಪ್ಲಸ್ಸು ಅಂದರೆ ಅಡಿಷನ್ನು. 5ಗೆ 2 ಆ್ಯಡ್ ಮಾಡಿದರೆ 7 ಬರುತ್ತೆ. 5 ದೊಡ್ಡದಾಗಿರೋಂಥ +7. ಹಾಗಾದರೆ +2 ಮತ್ತು +5 ಅನ್ನೋದು ನಮ್ಮ ಫ್ಯಾಕ್ಟರ್ಸ್ ಆಗಿರುತ್ತೆ. ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಇದಕ್ಕೆ ಒಂದು ಎಕ್ಸು, ಇದಕ್ಕೆ ಒಂದು ಎಕ್ಸನ್ನು ನಾನು ಕೊಡ್ಕೊಳ್ತೀನಿ. ಈಗ ಏನು ಮಾಡೋಣ, ಫಸ್ಟ್ ಟರ್ಮ್ ಹಾಗೆ ಬರ್ಕೊಳ್ತೀನಿ, √2 ಎಕ್ಸ್ ಸ್ಕ್ವೇರ್. ನೆಕ್ಸ್ಟು ಮಿಡಲ್ ಟರ್ಮಿನ ಜಾಗದಲ್ಲಿ ಅಂದರೆ +7x ಜಾಗದಲ್ಲಿ ಈ ಎರಡು ಫ್ಯಾಕ್ಟರ್ಸನ್ನು ಬರಿಬೇಕು. +2x +5x, ಲಾಸ್ಟ್ ಟರ್ಮು +5√2 = 0 ಆಯಿತು. ಓಕೆ, ನೋಡಿ ಈಗ ನಾವು ಇದನ್ನು ಗ್ರೂಪ್ ಮಾಡ್ಕೊಳ್ಳೋಣ. ಅಂದರೆ ಫಸ್ಟ್ 2 ಟರ್ಮ್ಸ್ ಮತ್ತು ಲಾಸ್ಟ್ 2 ಟರ್ಮ್ಸನ್ನು ಗ್ರೂಪ್ ಮಾಡ್ಕೊಳ್ಳೋಣ. ಗ್ರೂಪ್ ಮಾಡಿದ ಮೇಲೆ ನಾನೀಗ ಕಾಮನ್ ತೆಗಿಬೇಕು. ನೋಡಿ, ನನಗೆ ಇಲ್ಲಿ ಒಂದು ಸಮಸ್ಯೆ ಆಗ್ತಿದೆ. ಏನಪ್ಪ ಅಂದರೆ √2 ಇದೆ, ಇಲ್ಲಿ 2 ಇದೆ. ಇದರಲ್ಲಿ ಯಾವುದು ಕಾಮನ್ ಬರ್ತಾ ಇಲ್ಲ. ಆದರೆ ನಾವು ಕಾಮನನ್ನು ತೆಗಿಬೋದು. ಹೇಗೆ ಅಂತೇಳಿದರೆ ನೋಡಿ, ನಾನು ಇನ್ನೊಂದು ಸ್ಟೆಪ್ಪನ್ನು ಬರ್ಕೊಡ್ತೀನಿ. √2 ಎಕ್ಸ್ ಸ್ಕ್ವೇರನ್ನು ಬರಿತೀನಿ, ಪ್ಲಸ್ಸಿಗೆ ಪ್ಲಸ್ ಬರಿತೀನಿ. ಈ 2 ಇದೆಯಲ್ಲ, 2ಅನ್ನು ನಾವು ನೋಡಿ, 2ಅನ್ನು ನಾವು √2 × √2 ಅಂತ ಬರಿಬೋದು. ಹೇಗೆ ಅಂತ ಹೇಳಿದರೆ ನೋಡಿ, √2 × √2 ಮಾಡಿದರೆ √4 ಬರುತ್ತೆ. 2 2s 4. √4 ಅಂತ ಹೇಳಿದ್ರೆ ಆನ್ಸರ್ ಏನು, 2 ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ನಾನು 2ಅನ್ನು √2 × √2 ಅಂತ ಬರಿಬೋದು. ಏಕೆ ಅಂದರೆ √2 × √2 ಅಂದರೆ √4 ಆಗಿರುತ್ತೆ. √4ನ ವ್ಯಾಲ್ಯೂ 2ನೇ ಆಗಿರುತ್ತೆ. ಹಾಗಾದರೆ 2ಅನ್ನು ನಾನು ನೋಡಿ, ಈ 2ಅನ್ನು √2 × √2 ಅಂತ ಬರಿಬೋದು. ಎಕ್ಸಿಗೆ ಎಕ್ಸ್ ಬರ್ಕೊಳ್ತೀನಿ, +5x +5√2 = 0 ಬರ್ಕೊಳ್ತೀನಿ. ಫಸ್ಟ್ 2 ಟರ್ಮ್ಸ್ ಗ್ರೂಪ್ ಆಯಿತು. ನೆಕ್ಸ್ಟ್ 2 ಟರ್ಮ್ಸ್ ಗ್ರೂಪ್ ಆಯಿತು. ನೋಡಿ, √2 ಇದೆ, ಇಲ್ಲೂ √2 ಇದೆ. √2 ಕಾಮನ್ ಬರುತ್ತೆ. ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಇದೆ, ಹಾಗಾಗಿ ಎಕ್ಸ್ ಕಾಮನ್ ಬರುತ್ತೆ. ಓಕೆ, √2 ಕಾಮನ್ ಬಂದಿದೆ. ಎಕ್ಸ್ ಸ್ಕ್ವೇರಲ್ಲಿ ಎಕ್ಸ್ ಬಂದರೆ ಎಕ್ಸ್ ಉಳ್ಕೊಳ್ತು, ಪ್ಲಸ್ಸಿಗೆ ಪ್ಲಸ್ಸು. √2 ಕಾಮನ್ ಬಂದಿದೆ, ಇನ್ನೊಂದು √2 ಉಳ್ಕೊಳುತ್ತೆ, ಎಕ್ಸು ಕಾಮನ್ ಬಂದಿದೆ. ಓಕೆ, ಹಾಗಾದರೆ ಬ್ರ್ಯಾಕೆಟಲ್ಲಿ ಎಕ್ಸ್ +√2 ಉಳ್ಕೊಳ್ತು. ಫಸ್ಟಿಗೆ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ತೀನಿ. ಇಲ್ಲಿ 5 ಇದೆ, ಇಲ್ಲೂ 5 ಇದೆ. 5 ಕಾಮನ್ ತೆಗಿಬೋದು. 5 ಕಾಮನ್ ತೆಗೆದ್ರೆ ಎಕ್ಸ್ ಉಳ್ಕೊಳ್ತು, ಪ್ಲಸ್ಸಿಗೆ ಪ್ಲಸ್ ಬರಿತೀನಿ. 5 ಕಾಮನ್ ತೆಗೆದ್ರೆ √2 ಉಳ್ಕೊಳುತ್ತೆ, = 0. ನಾವು ಮಾಡಿರೋದು ಸರಿನೇ ಆಯಿತು. ಅಂದರೆ ನಾನು ಈ ಮುಂಚೆನೂ ಹೇಳಿದ್ದೆ, ಈ ಎರಡು ಎಕ್ಸ್ಪ್ರೆಷನ್ಗಳು ಸೇಮ್ ಬರಬೇಕು ಅಂತ. ಎಕ್ಸ್ +√2 ಎಕ್ಸ್ +√2 ಏನಿದೆ ಸೇಮ್ ಇದೆ, ಅದನ್ನು ನಾನು ಕಾಮನ್ ತೆಗಿತೀನಿ. ಎಕ್ಸ್ +√2ಅನ್ನು ಕಾಮನ್ ತೆಗಿತೀನಿ. ಕಾಮನನ್ನು ತೆಗೆದ್ರೆ ಇಲ್ಲಿ ಉಳ್ಕೊಳೋದೇನು, √2x. ನೆಕ್ಸ್ಟ್ ಕಾಮನ್ ತೆಗೆದ್ರೆ ಉಳಿಯೋದೇನು, +5 = 0. ಓಕೆ, ಹೀಗೆ ಮಾಡ್ಬೋದು. x +√2 = 0 ಆರ್ √2x +5 = 0 ಅಂತ ಬರಿಬೋದು. ಎಕ್ಸ್ ವ್ಯಾಲ್ಯೂ ಬೇಕಾದ್ರಿಂದ +√2ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. x = ಆ ಸೈಡ್ ಹೋದರೆ -√2 ಆಗುತ್ತೆ. ಎಕ್ಸ್ನ ವ್ಯಾಲ್ಯೂ -√2 ಆಯಿತು. ನೆಕ್ಸ್ಟ್ ಇದೇನು ಮಾಡೋಣ, +5ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ +5ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ √2x ಪ್ಲಸ್ ಇರೋದು ಟ್ರಾನ್ಸ್ಫರ್ ಆದರೆ -5 ಆಗುತ್ತೆ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಬೇಕಂದರೆ √2ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. x -5. ನೋಡಿ, √2 ಮತ್ತು ಎಕ್ಸ್ನ ನಡುವೆ ಇಂಟು ಇರೋದ್ರಿಂದ ಟ್ರಾನ್ಸ್ಫರ್ ಆದ ತಕ್ಷಣ ಏನಾಗುತ್ತೆ, ಡಿವೈಡ್ ಬೈ ಆಗುತ್ತೆ. √2 ಎಕ್ಸಿನ ವ್ಯಾಲ್ಯೂ -5/√2 ಆಯಿತು. ಹಾಗಾದರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ನ ರೂಟ್ಸ್ಗಳು -√2 ಆ್ಯಂಡ್ -5/√2 ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಫೋರ್ತ್ ಪ್ರಾಬ್ಲಮ್, 2x² - x + 1/8 = 0 ಇದೆ. ಓಕೆ, ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ಡರ್ ಆಗಿದೆ ಅಂತ ನೋಡೋಣ. ನೋಡಿ, ವೇರಿಯಬಲ್ ಎಕ್ಸಿನ ಪವರ್ 2 ಇದೆ. ಇಲ್ಲಿ ಎಕ್ಸಿನ ಪವರ್ ಏನಿಲ್ಲ ಅಂದರೆ 1 ಇದೆ, ಎಕ್ಸ್ ಇಲ್ಲ ಅಂದರೆ ಎಕ್ಸಿನ ಪವರ್ 0 ಇದೆ. ನೋಡಿ, 2 1 0 ಡಿಕ್ರೀಸಿಂಗ್ ಆರ್ಡರ್ ಆಗಿದೆ. ಪವರ್ ಡಿಕ್ರೀಸಿಂಗ್ ಆರ್ಡರ್ ಇದೆ ಅಂದರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ಡರ್ ಆಗಿದೆ ಅಂತ ಆಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ಮಲ್ಟಿಪ್ಲೈ ಮಾಡಬೇಕು. ಆದರೆ ಲಾಸ್ಟ್ ಟರ್ಮ್ ಏನಾಗಿದೆ, 1/8 ಇದೆ, ಫ್ರ್ಯಾಕ್ಷನ್ ಇದೆ. ಈ ರೀತಿಯಾಗಿ ಫ್ರ್ಯಾಕ್ಷನ್ ಇದ್ದಾಗ ನಾವು ಮಾಮೂಲಿ ಮೆಥಡಲ್ಲೇ ಸಾಲ್ವ್ ಮಾಡ್ಬೋದು. ಆದರೆ ಕಾಮನ್ ತೆಗೆಯುವಾಗ ನಮಗೇನಾಗುತ್ತೆ, ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಅದಕ್ಕೆ ನಾನು ಒಂದು ಐಡಿಯಾ ಮಾಡ್ತೀನಿ. ಈ ಫ್ರ್ಯಾಕ್ಷನ್ನು ಇಲ್ಲದೆ ಇರೋ ಹಂಗೆ ಮಾಡೋಣ. ಹೇಗೆ ಮಾಡೋದು ಅಂದರೆ, ಇಲ್ಲಿ ಏನೂ ಇಲ್ಲ ಅಂದರೆ /1 ಇರುತ್ತೆ, ಇಲ್ಲೂ ಡಿನಾಮಿನೇಟರ್ ಏನಿಲ್ಲ ಅಂದರೆ 1 ಇರುತ್ತೆ. ಈಗ 8 1 1ಗೆ LCM ಅನ್ನು ತೆಗಿತೀನಿ. 8 1 1ಗೆ LCM 8 ಆಗಿರುತ್ತೆ. ಓಕೆ, 1 ಎಷ್ಟೇ 8 ಬರುತ್ತೆ, 1 8 8 ಬರುತ್ತೆ. ಹಾಗಾಗಿ ನ್ಯೂಮರೇಟ್ರಿಗೂ 8 ಮಲ್ಟಿಪ್ಲೈ ಮಾಡ್ತೀನಿ. 1 8 8 ನ್ಯೂಮರೇಟ್ರಿಗೂ 8 ಮಲ್ಟಿಪ್ಲೈ ಮಾಡ್ತೀನಿ. 8 1 8 ಬರುತ್ತೆ, ನ್ಯೂಮರೇಟ್ರಿಗೂ 1 ಮಲ್ಟಿಪ್ಲೈ ಮಾಡ್ತೀನಿ. ನೋಡಿ, 2 8 16 x² ಮೈನಸ್ ಇಲ್ಲಿ ಎಕ್ಸಿನ ಪಕ್ಕದಲ್ಲಿ ಯಾವುದೇ ಕೋಎಫಿಷಿಯಂಟ್ ಇಲ್ಲ ಅಂದರೆ 1 ಇರುತ್ತೆ. 1 8
ಏಯ್ಟ್ ಎಕ್ಸ್ ಪ್ಲಸ್ಸಿಗೆ ಪ್ಲಸ್ ಬರ್ತೀನಿ 1 1 1 ಇಸ್ ಈಕ್ವಲ್ ಟು 0 ನೋಡಿ ಹೋಲ್ ಡಿವೈಡ್ ಬೈ 8 ಇದೆಯಲ್ಲ ಇದನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ 16x² ಮೈನಸ್ 8x ಪ್ಲಸ್ 1 ಇಸ್ ಈಕ್ವಲ್ ಟು 0 ಡಿವೈಡ್ ಬೈ 8ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಇಂಟು 8 ಆಗುತ್ತೆ 16x² ಮೈನಸ್ 8x ಪ್ಲಸ್ 1 ಇಸ್ ಈಕ್ವಲ್ ಟು 0 ಇಂಟು 8 ಮಾಡಿರೋ ಆನ್ಸರ್ 0 ಬರುತ್ತೆ. ನಾನು ಈಗ ನೋಡಿ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಿದೆ, ಇಲ್ಲಿ ಯಾವುದೇ ಟರ್ಮ್ಗಳು ಫ್ರ್ಯಾಕ್ಷನ್ ಇಲ್ಲ, ಇಲ್ಲಿ ಫ್ರ್ಯಾಕ್ಷನ್ ಇರೋದು ಎಲ್ ಸಿ ಎಮನ್ನು ತೆಗೆಯೋದ್ರ ಮುಖಾಂತರ ನಾನು ಫ್ರ್ಯಾಕ್ಷನ್ ಬರದೇ ಇರೋ ಹಾಗೆ ಮಾಡಿಕೊಂಡೆ. ಈಗ ಏನು ಮಾಡೋಣ ಅಂದರೆ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ನೋಡಿ ಇದೇ ರೀತಿ ಮಾಡಬೇಕಂತೇಳಿ ನನಗೆ ಇದು ಈಸಿ ಮೆಥಡ್ ಅಂತ ಅನ್ನಿಸ್ತು. ಬೇಕಾದ್ರೆ ನೀವು ಇಲ್ಲಿ ಎಲ್ ಸಿ ಎಮನ್ನು ತೆಗಿದೇ ನೀವು ಬೇಕಾದ್ರೆ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮನ್ನು ಮಲ್ಟಿಪ್ಲೈ ಮಾಡಿಕೊಂಡು ಫ್ಯಾಕ್ಟರ್ಸನ್ನು ಬರೆದು ಕಾಮನ್ ತೆಗೆದು ನೋಡಿ. ಕಾಮನ್ ತೆಗೆಯುವಾಗ ನಿಮಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಆ ಕಷ್ಟ ಆಗಬಾರ್ದು ಅಂತ ನಾನು ಈ ಮೆಥಡನ್ನು ಫಾಲೋ ಮಾಡ್ಕೊಂಡಿದ್ದೀನಿ. ಓಕೆ, ಫಸ್ಟ್ ಟರ್ಮು ಪ್ಲಸ್ 16x² ಇದೆ ಇಂಟು ಲಾಸ್ಟ್ ಟರ್ಮು ಪ್ಲಸ್ 1 ಇದೆ, ಮಲ್ಟಿಪ್ಲೈ ಮಾಡೋಣ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ 16 1 16 x²ಗೆ x². ಈಗ ಏನು ಮಾಡಬೇಕು 16ನ 2 ಫ್ಯಾಕ್ಟರ್ಸ್ಗಳನ್ನ ನಾನು ಬರಿಬೇಕಾಗಿದೆ. ಮೊದಲನೇ ಫ್ಯಾಕ್ಟರ್ ನೀವೇ ಬರಿತೀರಿ 1 16 16 ಆಗಿರುತ್ತೆ. ಓಕೆ, ಮಿಡಲ್ ಟರ್ಮ್ ಏನಿದೆ ಇಲ್ಲಿ ಮೈನಸ್ 8x ಇದೆ, ಮಿಡಲ್ ಟರ್ಮ್ನ ಸೈನು ಮೈನಸ್ ಇದೆ ಅಂದರೆ ಇವೆರಡರಲ್ಲಿ ಬಿಗ್ಗರ್ ನಂಬರ್ 16ನ ಸೈನು ಮೈನಸ್ ಆಗಿರುತ್ತೆ. ಮೈನಸ್ಸಿಗೆ ಏನು ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ, ಮೈನಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ. ಅಲ್ಲಿಗೆ 1ನ ಸೈನು ಮೈನಸ್ ಆಗೋಯಿತು. ನೋಡಿ ಇಲ್ಲಿ ಮೈನಸ್ಸು ಮೈನಸ್ಸು ಸೇಮ್ ಸೈನ್ ಇದ್ದರೆ ಅಡಿಷನ್ನು 16ಗೆ 1ಅನ್ನು ಆ್ಯಡ್ ಮಾಡಿದರೆ 17 ಬರುತ್ತೆ, ಅದು ಮೈನಸ್ 17 ಬರುತ್ತೆ. ಇಲ್ಲಿ ಮೈನಸ್ 8 ಇದೆ, ಹಾಗಾದರೆ ಇದು ನಮ್ಮ ಫ್ಯಾಕ್ಟರ್ಸು ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ಸು ನಿಮಗೆ ಕಂಡುಹಿಡಿಯೋಕ್ಕಾಗಿಲ್ಲ ಅಂದರೆ ಈ ಥರ ಮಾಡ್ಬೋದು. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದರೆ ಸಿಕ್ಬಿಡುತ್ತೆ. 16 ಇವನ್ ನಂಬರ್ ಆಗಿರೋದ್ರಿಂದ 2ಇಂದ ಡಿವೈಡ್ ಮಾಡೋಣ. 2 8 16 ನೋಡಿ 2 ಮತ್ತು 8 ಸಿಕ್ತು. 2 ಮತ್ತು 8 ಫ್ಯಾಕ್ಟರ್ಸ್ ಆಗಿರುತ್ತೆ. ಓಕೆ, ಇಲ್ಲಿ ಮಿಡಲ್ ಟರ್ಮು ಮೈನಸ್ ಇರೋದ್ರಿಂದ 8 ಬಿಗ್ಗರು, ಇದಕ್ಕೆ ಮೈನಸ್ ಬಂತು. ಇಲ್ಲೇನು ಬರುತ್ತೆ ಮೈನಸ್ ಇಂಟು ಮೈನಸ್ ಮಾಡಿದರೆ ಪ್ಲಸ್, ಮೈನಸ್ಸು ಅಂದರೆ ಏನು ಅಡಿಷನ್ನು. 8ಗೆ 2 ಆ್ಯಡ್ ಮಾಡಿದರೆ ಮೈನಸ್ 10 ಬರುತ್ತೆ, ಇಲ್ಲಿ ಮೈನಸ್ 8 ಇದೆ, ಇದು ನಮ್ಮ ಫ್ಯಾಕ್ಟರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, 8ಅನ್ನು 2ಇಂದ ಡಿವೈಡ್ ಮಾಡ್ತೀನಿ. 2 4 8 ನೋಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. 2 2 4 ಇಲ್ಲೇನಿದೆ 4ಅನ್ನು ಬರ್ಕೊಳ್ತೀನಿ. ಎರಡು ಸೇಮ್ ಇದೆ, ಮಿಡಲ್ ಟರ್ಮಿನ ಸೈನು ಬಿಗ್ಗರ್ ನಂಬರಿಗೆ ಬರಬೇಕು. ಎರಡು ಸೇಮ್ ಇದ್ದಾಗ ಯಾವುದು ಬರೋದ್ರೂ ನಡೆಯುತ್ತೆ. ಮೈನಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ಸು, ಮೈನಸ್ಸು ಅಂದರೆ ಅಡಿಷನ್ನು. 4 + 4 ಮಾಡಿದರೆ 8 ಮೈನಸ್ 8 ನೋಡಿ ಮಿಡಲ್ ಟರ್ಮ್ ಇದೆ. ಹಾಗಾದರೆ ಇವೆರಡು ನಮ್ಮ ಫ್ಯಾಕ್ಟರ್ಸ್ ಆಗಿರುತ್ತೆ. x² ಇರೋದ್ರಿಂದ ಇದಕ್ಕೊಂದು ಎಕ್ಸ್ ಇದಕ್ಕೊಂದು ಎಕ್ಸ್ ಕೊಡ್ತೀನಿ. ಫಸ್ಟ್ ಟರ್ಮು 16x² ಬರ್ಕೊಳ್ತೀನಿ. ಮಿಡಲ್ ಟರ್ಮ್ ಮೈನಸ್ 8xನ ಬದಲಿಗೆ ಇವೆರಡು ಫ್ಯಾಕ್ಟರ್ಸನ್ನು ಬರಿತೀನಿ. -4x ಲಾಸ್ಟ್ ಟರ್ಮ್ ಪ್ಲಸ್ 1ಅನ್ನು ಹಾಗೆ ಬರ್ಕೊಳ್ತೀನಿ = 0. ಫಸ್ಟ್ 2 ಟರ್ಮ್ ನೆಕ್ಸ್ಟ್ 2 ಟರ್ಮ್ಸನ್ನು ಗ್ರೂಪ್ ಮಾಡ್ತೀನಿ. ಕಾಮನ್ ಬಂದರೆ ಕಾಮನ್ ತೆಗಿರಿ. ನೋಡಿ 16 4 ಇದೆ, 16 4 ಟೇಬಲಲ್ಲಿ ಬರುತ್ತೆ, ಹಾಗಾಗಿ 4ಅನ್ನು ಕಾಮನ್ ತೆಗಿತೀನಿ. x² ಮತ್ತು ಎಕ್ಸಲ್ಲಿ ಎಕ್ಸನ್ನು ಕಾಮನ್ ತೆಗಿತೀನಿ. 4 ಎಷ್ಟೇ 16 4 4 16 x² ಎಕ್ಸ್ ಬಂದರೆ ಎಕ್ಸ್ ಉಳಿತು, ಮೈನಸ್ಸಿಗೆ ಮೈನಸ್ಸು. 4 ಎಷ್ಟೇ 4 4 1 4 ಬರುತ್ತೆ, ಎಕ್ಸನ್ನು ಕಾಮನ್ ತೆಗೆದೀನಿ. ಮೈನಸ್ಸಿಗೆ ಮೈನಸ್ ಬರ್ಕೊಳ್ತೀನಿ. 4 ಇದೆ 1 ಇದೆ ಕಾಮನ್ ಬರೋಲ್ಲ, ಎಕ್ಸ್ ಇದೆ ಎಕ್ಸ್ ಇಲ್ಲ, ಹಾಗಾದರೆ ಏನೂ ಕಾಮನ್ ಬರ್ತಾ ಇಲ್ಲ ಅಂದರೆ ನಾನು 1ಅನ್ನು ಕಾಮನ್ ತೆಗಿತೀನಿ. ಓಕೆ, 1ಅನ್ನು ಕಾಮನ್ ತೆಗೆದ್ರೆ 1 ಎಷ್ಟೇ 4 ಬರುತ್ತೆ, 1 4 4 ಬರುತ್ತೆ, ಎಕ್ಸಿಗೆ ಎಕ್ಸು. ನಾನು ಮೈನಸನ್ನು ಕಾಮನ್ ತೆಗೆದೀನಿ ಅಂದರೆ ಪ್ಲಸ್ ಇರೋದೇನಾಗುತ್ತೆ ಮೈನಸ್ ಆಗುತ್ತೆ. ಓಕೆ, 1 ಎಷ್ಟೇ 1 1 1 1 ಆಗಿರುತ್ತೆ = 0. ನೀವು ಸರಿ ಮಾಡಿದ್ರಿ ಅಂದರೆ ನೋಡಿ ಸೇಮ್ ಬಂದಿರುತ್ತೆ. 4x - 1 4x - 1 ಸೇಮ್ ಬಂದಿರೋದನ್ನ ಕಾಮನ್ ತೆಗೀರಿ. 4x - 1 ಇಲ್ಲಿ ಸೇಮ್ ಬಂದಿಲ್ಲ ಅಂತೇಳಿದರೆ ನೀವು ಏನೋ ಕಾಮನ್ ತೆಗೆಯೋದ್ರಲ್ಲಿ ಅಥವಾ ಇಲ್ಲಿ ಫ್ಯಾಕ್ಟರ್ಸನ್ನು ಬರೆಯೋದ್ರಲ್ಲಿ ಮಿಸ್ಟೇಕ್ ಮಾಡಿರಿ ಅಂತ. 4x - 1 ಕಾಮನ್ ತೆಗೆದ್ರೆ ಉಳಿಯೋದೇನಿದೆ 4x ಉಳಿತು. ಇಲ್ಲಿ 4x - 1 ಕಾಮನ್ ತೆಗೆದ್ರೆ -1 ಉಳ್ಕೊಳ್ತು = 0. ನೋಡಿ 2 ಎಕ್ಸ್ಪ್ರೆಷನ್ ನಡುವೆ ಇಂಟು ಇದ್ದು = 0 ಬಂತು ಅಂದರೆ 4x - 1 = 0 ಅಂತ ಬರಿಬೋದು. ಆರ್ 4x - 1 = 0. ಇದನ್ನು 0 ಬರ್ಕೊಂಡೆ, ಇದನ್ನು 0 ಬರ್ಕೊಂಡೆ. ಓಕೆ, ಎಕ್ಸ್ ವ್ಯಾಲ್ಯೂ ಬೇಕಾದ್ರಿಂದ -1ಅನ್ನು ಆ ಸೈಡ್ ಟ್ರಾನ್ಸ್ಫರ್ ಮಾಡ್ತೀನಿ. 4x ಮೈನಸ್ ಇರೋದು ಟ್ರಾನ್ಸ್ಫರ್ ಆದರೆ +1 ಆಯಿತು. ಎಕ್ಸಿನ ವ್ಯಾಲ್ಯೂ ಬೇಕು, ಹಾಗಾಗಿ 4ಅನ್ನು ಟ್ರಾನ್ಸ್ಫರ್ ಮಾಡ್ತೀನಿ. x = 1 ನೋಡಿ 4 ಮತ್ತು ಎಕ್ಸಿನ ನಡುವೆ ಇಂಟು ಇರೋದ್ರಿಂದ ಟ್ರಾನ್ಸ್ಫರ್ ಆದರೆ ಡಿವೈಡ್ ಬೈ 4 ಆಗುತ್ತೆ.
ಓಕೆ, ನೆಕ್ಸ್ಟ್ ಇದು -1 ಆ ಸೈಡಿಗೆ ಕಳಿಸ್ತೀನಿ. 4x ಹೋದರೆ +1 ಆಯಿತು. ಎಕ್ಸ್ ವ್ಯಾಲ್ಯೂ ಬೇಕಾದ್ರೆ 4 ಟ್ರಾನ್ಸ್ಫರ್ ಮಾಡ್ತೀನಿ. x 1, 4 ಮತ್ತು x ನಡುವೆ ಇಂಟು ಇರೋದ್ರಿಂದ ಇಂಟು ಇರೋದು ಟ್ರಾನ್ಸ್ಫರ್ ಮಾಡಿದ ತಕ್ಷಣ /4 ಆಗೋಯ್ತು. ಹಾಗಾದರೆ ಎಕ್ಸಿನ ವ್ಯಾಲ್ಯೂ 1/4, ಇಲ್ಲೂ ಎಕ್ಸಿನ ವ್ಯಾಲ್ಯೂ 1/4 ಬಂತು. ಅವರು ಕೊಟ್ಟಿರುವಂತಹ ಕ್ವಾಡ್ರಾಟಿಕ್ ಈಕ್ವೇಷನ್ನ ರೂಟ್ಸ್ಗಳು +1/4 +1/4 ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಫಿಫ್ತ್ ಪ್ರಾಬ್ಲಮ್, 100x² - 20x + 1 = 0 ಇದೆ. ಓಕೆ, ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ಡರ್ ಇದೆ ಚೆಕ್ ಮಾಡೋಣ. ವೇರಿಯೇಬಲ್ ಎಕ್ಸಿನ ಪವರ್ 2 ಇದೆ. ಇಲ್ಲಿ ಎಕ್ಸಿನ ಪವರ್ ಏನೂ ಇಲ್ಲ ಅಂದರೆ 1 ಇದೆ. ಎಕ್ಸ್ ಇಲ್ಲ ಅಂದರೆ ಎಕ್ಸಿನ ಪವರ್ 0 ಇದೆ. ಹಾಗಾದರೆ ಪವರ್ 2 1 0 ಪವರ್ ಡಿಕ್ರೀಸಿಂಗ್ ಆರ್ಡ್ರಲ್ಲಿದೆ ಅಂದರೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ನು ಆರ್ಡ್ರಲ್ಲಿದೆ ಅಂತ. ಹೀಗೆ ಮಾಡಬೇಕು. ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ವಿತ್ ಸೈನ್ ಮಲ್ಟಿಪ್ಲೈ ಮಾಡಬೇಕು. 100ನ ಸೈನು ಪ್ಲಸ್ ಇದೆ, +100x² ಇಂಟು ಇಲ್ಲೇನಿದೆ ಲಾಸ್ಟ್ ಟರ್ಮು +1 ಇದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಪ್ಲಸ್ 100 1s 100, x²ಗೆ x² ಬಂತು. ಓಕೆ, ಹೀಗೆ ಮಾಡಬೇಕು. 100ನ ಫ್ಯಾಕ್ಟರ್ಸ್ಗಳನ್ನು ಬರಿಬೇಕು. 100ಗೆ 2 ಫ್ಯಾಕ್ಟರ್ಸ್ಗಳು ಭಾಳಷ್ಟು ಇದೆ. ನಾನು ಏನು ಬರ್ಕೊಳ್ತೀನಿ, 100s 100 ಅಂತ ಬರ್ಕೊಳ್ತೀನಿ. ಓಕೆ, ಬರೆದಾದ ತಕ್ಷಣ ಮಿಡಲ್ ಟರ್ಮ್ ಏನಿದೆ ನೋಡ್ಕೋಬೇಕು. ಅದರ ಸೈನ್ ಏನಿದೆ ಮೈನಸ್ ಇದೆ. ಇದು ಇವೆರಡರಲ್ಲಿ ಬಿಗ್ಗರ್ ನಂಬರ್ನ ಸೈನ್ ಆಗಿರುತ್ತೆ. ನೋಡಿ, ಮಿಡಲ್ ಟರ್ಮು 20x ಇದೆ, ಇದರ ಸೈನ್ ಮೈನಸ್ ಇದೆ. ಹಾಗಾಗಿ 100 ಬಿಗ್ಗರ್ ಆಗಿರೋದ್ರಿಂದ ಇದಕ್ಕೆ ಸೈನ್ ಮೈನಸ್ ಬಂತು. 1ಗೂ ಸೈನ್ ಬರಬೇಕು. ನೋಡಿ, ಮೈನಸ್ಗೆ ಏನು ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ, ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಮೈನಸ್ಸು ಸೇಮ್ ಸೈನ್ ಇತ್ತು ಅಂದರೆ ಅಡಿಷನ್ನು 100ಗೆ 1 ಆ್ಯಡ್ ಮಾಡಿದರೆ 101 ಬರುತ್ತೆ. ಇಲ್ಲಿರೋದು 20. ಹಾಗಾದರೆ ಇದು ಫ್ಯಾಕ್ಟರ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಏನು ಬರಿಬೋದು ಅಂತ ಯೋಚನೆ ಮಾಡಿದರೆ 10 10s ಅಂತ ಬರಿಬೋದು. ಅಷ್ಟೇ ಅಲ್ಲ, 2 50s ಬರುತ್ತೆ. ಗೊತ್ತಾಯ್ತಲ್ವಾ? 4 25s 100 ಆಗಿರುತ್ತೆ. ನಾನು 10 10s ಬರ್ದೀನಿ ಫಸ್ಟಿಗೆ. ಓಕೆ, ಇಲ್ಲಿ ಮಿಡಲ್ ಟರ್ಮು 10 ಮೈನಸ್ ಇರೋದ್ರಿಂದ ಇವೆರಡರಲ್ಲಿ ಬಿಗ್ಗರ್ ನಂಬರ್ ಯಾವುದು ಅಂತ ನೋಡ್ತೀನಿ. ಎರಡು ಸೇಮ್ ಇರೋದ್ರಿಂದ ಒಂದು ಮೈನಸ್ ಬರ್ತೀನಿ. ಮೈನಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ. ಮೈನಸ್ಸು ಸೇಮ್ ಸೈನ್ ಇತ್ತಪ್ಪ ಅಂತ ಹೇಳಿದರೆ ಅಡಿಷನ್ನು 10ಗೆ 10 ಆ್ಯಡ್ ಮಾಡಿದರೆ 20 ಬರುತ್ತೆ. ಬಿಗ್ಗರ್ ನಂಬರ್ ಎರಡು ಸೇಮ್ ಇರೋದ್ರಿಂದ -20. ಹಾಗಾದರೆ ನಮ್ಮ ಫ್ಯಾಕ್ಟರ್ಸು -10 ಆಗಿರುತ್ತೆ. x² ಇರೋದ್ರಿಂದ ಇದಕ್ಕೊಂದು ಎಕ್ಸು ಇದಕ್ಕೊಂದು ಎಕ್ಸನ್ನು ಕೊಡ್ತೀನಿ. ಫಸ್ಟ್ ಟರ್ಮು 100x² ಹಾಗೆ ಬರ್ಕೊಳ್ತೀನಿ. ಓಕೆನಾ? -20xನ ಜಾಗದಲ್ಲಿ ಈ ಎರಡು ಫ್ಯಾಕ್ಟರ್ಸ್ಗಳನ್ನು ಬರಿತೀನಿ. -10x -10x ಲಾಸ್ಟ್ ಟರ್ಮು +1 ಬರ್ಕೊಳ್ತೀನಿ =0. ಫಸ್ಟ್ 2 ಟರ್ಮನ್ನು ಗ್ರೂಪ್ ಮಾಡ್ತೀನಿ. ನೆಕ್ಸ್ಟ್ 2 ಟರ್ಮ್ಸನ್ನು ಗ್ರೂಪ್ ಮಾಡ್ತೀನಿ. ಈಗ ಕಾಮನ್ ತೆಗೆಯೋಣ. 100 ಮತ್ತು 10 ಇದೆ. ಇವೆರಡು 10 ಟೇಬಲ್ ಬರುತ್ತೆ. ಹಾಗಾಗಿ 10 ಕಾಮನ್ ತೆಗಿತೀನಿ. x² ಮತ್ತು ಎಕ್ಸಲ್ಲಿ x ಕಾಮನ್ ಬರುತ್ತೆ. ಓಕೆ, 10 ಎಷ್ಟೇ 100 ಬರುತ್ತೆ, 10 10s 100 ಬರುತ್ತೆ. ನೋಡಿ, x² x ಬಂದರೆ x ಉಳ್ಕೊಂತು. ಮೈನಸ್ಸಿಗೆ ಮೈನಸ್ ಬರ್ತೀನಿ. 10 ಎಷ್ಟೇ 10 10 1s 10. ಎಕ್ಸು ಕಾಮನ್ ಬಂದಿದೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ತೀನಿ. ಮೈನಸ್ ಇರೋದ್ರಿಂದ ಮೈನಸ್ ಬರ್ತೀನಿ. ಇಲ್ಲಿ 10 ಮತ್ತು 1 ಇದೆ. ಏನಾದ್ರು ನಂಬರ್ ಕಾಮನ್ ಬರುತ್ತಾ? ಬರೋದಿಲ್ಲ. ಎಕ್ಸ್ ಇದೆ, ಎಕ್ಸ್ ಇಲ್ಲ. ಹಾಗಾಗಿ ಎಕ್ಸು ಕಾಮನ್ ಬರೋಲ್ಲ. ಈ ಎರಡೂ ಟರ್ಮಲ್ಲಿ ಯಾವ ನಂಬರು ಕಾಮನ್ ಬರೋಲ್ಲ ಅಂದಾಗ 1 ಕಾಮನ್ ತೆಗಿಬೇಕು. ಓಕೆ, 1 ಎಷ್ಟೇ 10 1 10s 10. ಎಕ್ಸು ಕಾಮನ್ ತೆಗೆದಿಲ್ಲ, ಹಾಗಾಗಿ ಎಕ್ಸ್ ಹಂಗೆ ಉಳ್ಕೊಂತು. ನಾನು ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಪ್ಲಸ್ ಇರೋದು ಏನಾಗುತ್ತೆ, ಮೈನಸ್ 1 1s 1 ಆಗುತ್ತೆ =0. ಓಕೆ, ಎರಡು ಎಕ್ಸ್ಪ್ರೆಷನ್ ನೋಡಿ, ಎರಡು ಸೇಮ್ ಇದೆಯಾ? 10x - 1 10x - 1 ಸೇಮ್ ಇದೆ ಅಂದರೆ 10x - 1 ಕಾಮನ್ ತೆಗಿತೀನಿ. ನೋಡಿ, ಇದನ್ನು ಕಾಮನ್ ತೆಗೆದ್ರೆ ಉಳಿಯೋದೇನು, 10x ಉಳಿಯುತ್ತೆ. 10x ನೋಡಿ, 10x - 1 ಅಂತಂದರೆ -1 ಉಂಟು =0. ಎರಡು ಎಕ್ಸ್ಪ್ರೆಷನ್ ನಡುವೆ ಇಂಟು ಇರೋದ್ರಿಂದ 10x - 1 =0 ಆರ್ 10x - 1 =0 ಅಂತ ಬರ್ಕೊಳ್ತೀನಿ. ಎಕ್ಸ್ ವ್ಯಾಲ್ಯೂ ಬೇಕಾದ್ರಿಂದ -1 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 10x -1 ಅಂತ ಹೋದರೆ +1 ಆಯಿತು. ಎಕ್ಸ್ ವ್ಯಾಲ್ಯೂ ಬೇಕಾದರೆ 10 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. x 1. ನೋಡಿ, 10 ಮತ್ತು ಎಕ್ಸಿನ ನಡುವೆ ಇಂಟು ಇರೋದ್ರಿಂದ ಇಂಟು ಇರೋದನ್ನ ಟ್ರಾನ್ಸ್ಫರ್ ಮಾಡಿದರೆ /10 ಆಗೋಯಿತು. ಎಕ್ಸ್ ವ್ಯಾಲ್ಯೂ ಸಿಕ್ಕೋಯ್ತು. ನೆಕ್ಸ್ಟ್ ಇಲ್ಲಿ -1 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 10x -1 ಅಂತ ಹೋದರೆ +1 ಆಯಿತು. 10 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ x 1. 10 ಮತ್ತು ಎಕ್ಸಿನ ನಡುವೆ ಇಂಟು ಇರೋದ್ರಿಂದ ಟ್ರಾನ್ಸ್ಫರ್ ಆದರೆ /10 ಆಗುತ್ತೆ. ಹಾಗಾದರೆ ಅವ್ರು ಕೊಟ್ಟಿರುವಂಥ ಕ್ವಾಡ್ರಾಟಿಕ್ ಈಕ್ವೇಷನ್ ರೂಟ್ಗಳು +1/10 +1/10 ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ.